ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು ಫ್ರಮ್ ರಾಜ್ ಬ್ಲಾಗ್ಸ್ ಕನ್ನಡ. ಸೊ ಇವತ್ತು ನಾವು ಮನೆಯಿಂದ ಕ್ವಿಕ್ ಆಗಿ ಸಣ್ಣದಾಗಿ ಹಂಗೆ ರೆಡಿ ಆಗಿಬಿಟ್ಟು ಈಗ ನಾವು ಹೊರಟಿದ್ದೀವಿ ಚಿಕ್ಕಪೇಟೆ. ಸೊ ಸಿಂಪಲಾಗಿ ಒಂದು ಶಾಪಿಂಗ್ ಮಾಡ್ಕೊಬರೋಣ ಅಂತ. ಸೊ ಚಿಕ್ಕಪೇಟೆಯಲ್ಲಿ ಒಂದಿನ ನೋಡ್ಕೊಬರೋಣ. ಒಂದು ಮುತ್ತಿನ ಕಥೆಯ ಹೇಳಿತು. ಮನೆ ಬೀಗ ಹಾಕ್ಬೇಡ, ಏನು ಮಾಡಬೇಡ, ಸುಮ್ಮನೆ ಹೊಂಟ್ಬಿಟ್ಟು ಶೋಕಿ ಮಾಡ್ಕೊಂಡು ಬರಲಿ. ಅಂಬಾರಿ ಇಲ್ಲೇ ನಿಂತೈತೆ. ಇವತ್ತು ಗಾಡೀಲಿ ಹೋಗೋದು ಬೇಡ, ಇವಳನ್ನ ಮೆಟ್ರೋಲ್ಲಿ ಹೋಗ್ಬೇಕಂತೆ. ಸೊ ಗಾಡಿ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೂ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಗೈಸ್, 1 ಕಿಲೋಮೀಟ್ರು. ಅಲ್ಲಿಗೆ ಹೋಗಿ ಬಸ್ ಹತ್ಬೇಕು. ಚಿಕನು ಸ್ಮೆಲ್ ಅಂತೆ, ಆದರೆ ತಿಂತಿದ್ರೆ ಸೂಪರ್ ಅಂತೆ. ಸೊ ನಮ್ಮ ಏರಿಯಾ ಜನತಾ ಬಜಾರ್ ಹತ್ರ ಬಂದ್ಬಿಟ್ಟು ಬನಶಂಕರಿಗೆ ಟಿಕೆಟ್ ತಗೊಂಡಿದ್ದೀನಿ. ಇಲ್ಲಿಂದ ಮತ್ತೆ ಮೆಟ್ರೋಗೆ ಹೋಗ್ಬೇಕು. ಕರ್ಗೋಳ ಅಲ್ವಾ ಗೈಸ್, ಸುಮ್ಮನೆ ಮದುವೆ ಎಂಟ್ರಿ ತಲುಪಿದ್ದೀವಿ. ಸೊ ಇಲ್ಲಿಂದ ಇವಾಗ ಮೆಟ್ರೋಗೆ ಹೋಗ್ಬೇಕು. ಟ್ರಾಫಿಕ್ಕು. ನನಗೆ ಮೋಟೋ ವ್ಲಾಗ್ ಮಾಡಬೇಕು ಅನಿಸುತ್ತೆ, ಆದರೆ ಹೆಲ್ಮೆಟ್ ಆ ಥರದಿಲ್ಲ. ಮತ್ತೆ ಏನೇನು ಕೊಡಿಸ್ತೀಯ ನನಗೆ? ಹಾಂ, ಏನೇನು ಕೊಡಿಸ್ತೀಯ? ಏನು ಕೊಡಿಸಲ್ವಾ? ದುಡ್ಡು ಮಾತ್ರ ನಮ್ಮ ಅಪ್ಪನ ಹಾಕ್ಬೇಕಾ? ಯಾವ ದುಡ್ಡು ನಿಂದು? ಎಲ್ಲ ನಂದು. ಜೋಳ ಕೊಡಿಸ್ತಾರೆ ನಿಮಗೆ ಬರೀ ಅದನ್ನೇ. ಹಾಂ, ಕೊಡ್ಸಿ ದುಡ್ಡು ಕೊಟ್ಟು ತಗೊಳ್ಳೋದು, ದುಡ್ಡನ್ನ ಆಮೇಲೆ ವೇಸ್ಟ್ ಮಾಡೋದು. ನಮ್ಮ ಬನಶಂಕರಿ ಮೆಟ್ರೋ ಎಂಟರ್ ಆಗ್ತಾ ಇದ್ದೀನಿ. ಹುಷಾರು ಬಿದ್ದುಬಿಟ್ಯಾ ನೋಡಿ, ಹೆಂಗೆ ಆಡ್ತಾಳೆ. ಈ ಕಡೆ ನೋಡು, ಹಾಯ್ ಮಾಡು. ವಯಸ್ಸೇ ಇಲ್ಲ, ಜಗಳ ಆಡೋಕೆ ಮಾತ್ರ. ಓ ಟಿಕೆಟ್ ತಗೊಬಿಡೋದು ಯು ಪಿ ಐ ಮಾಡಿ. ಕಲ್ತ್ಕೊಳ್ಳೋದು ಯಾವಾಗ ನೀನು? ಚಿಕ್ಕಪೇಟೆಗೆ 2 ಕೊಡಿ ಅಂತ ಹೇಳಿ. ಆಧಾರ್ ಕಾರ್ಡ್ ಕೊಡ್ತಾರೆ ನಿನಗೆ. ಅವ್ಳು ಟಿಕೆಟ್ ತಗೊಬರ್ಲಿ ಬಿಡಿ ಗಾಯ್ಸ್. ಮೆಟ್ರೋ ಕಾಯಿನ್ಸ್. ಬರೀ 2 ಬ್ಯಾಗ್. ಸೊ ಮೆಟ್ರೋ ಬಂದಿದ್ದೀವಿ. ಇವಾಗ ರೈಲ್ಗೋಸ್ಕರ ವೆಯ್ಟ್ ಮಾಡಬೇಕು. 6 ಮಿನಿಟ್ಸ್ ಏನೋ ತೋರಿಸ್ತಾ ಇದೆ ಅಲ್ಲಿ. ಚಿಕ್ಕಪೇಟೆಗೆ ಬಂದು ಫೈನಲಿ ಮೆಟ್ರೋ ಎಲ್ಲ ಇಳಿದು ಹೋಗ್ತಾ ಇದ್ವಿ. 3 ಗಂಟೆ ಇವಾಗ. ಮತ್ತೆ ನೆಕ್ಸ್ಟ್ ಪಯಣ ನಮ್ಮ ನಡೆ ಸೀರೆಯ ಕಡೆ. ನಮ್ಮ ನಡೆ ಸೀರೆಯ ಕಡೆ. ಫುಲ್ಲು ಕ್ರೌಡು, ಟ್ರಾಫಿಕ್ ಜಾಸ್ತಿ ಗಾಯ್ಸ್. ಯಾವ್ದಾದ್ರು ಒಂದು ಅಂಗಡಿ ಒಳಗಡೆ ಹೋಗ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀವಿ, ಯಾಕಂದರೆ ಸೇಫ್ಟಿ ತುಂಬ ಮುಖ್ಯ. 4 ಅಂಗಡಿ ತಿರುಗಿಸವಳೆ, ಇನ್ನೂ ಯಾವುದೂ ತಗೋತಾ ಇಲ್ಲ ಫ್ರೆಂಡ್ಸ್. ಸುಮ್ಮನೆ ಹಿಂಸೆ ಕೊಡ್ತಾವಳೆ, ಕರೆಕ್ಟಾಗಿ ತಗೋತಾ ಇಲ್ಲ. ಕೋಪ ಬೇರೆ ಬತ್ತೈತೆ, ಏನು ಮಾಡಲಿ ನಾನು?
ಫೈನಲಿ ನಮ್ಮ ಶಾಪಿಂಗ್ ಮುಗೀತು ಗೈಸ್. ಬಂದು ಒಂದು 5-6 ಅಂಗಡಿ ತಿರುಗಿಸಿ ಕೊನೆಗೆ ಅವಳೊಂದು 3 ಸೀರೆ, ನಾನೊಂದು 2 ಜೊತೆ ಫಾರ್ಮಲ್ಸ್ ಬಟ್ಟೆ ತಗೊಂಡೆ. ಒಂದು 6-7 ಸಾವಿರ ಎಗರಿಸಿದ್ದಾಳೆ, ಪರವಾಗಿಲ್ಲ. ಬಟ್ ಅವಳು ಖುಷಿಯಾಗಿದ್ರೆ ಸಾಕು. ನನಗೆ ಕೊಡ್ಸೋವರೆಗೂ ಬಿಡಲ್ಲ ಗೈಸ್ ಇವಳು, ಇವಳು ಕೊಡ್ಸೋವರೆಗೂ ಬಿಡಲ್ಲ. ನೋಡಿ ಇಲ್ಲಿ ಬಂದು ನಿಂತವಳು ಇದು ಬೇಕಂತೆ. ಫೈನಲಿ 4M ಮಾಲ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಫುಡ್ ಕೋರ್ಟ್ ಹತ್ರ ಹೋಗ್ತೀನಿ ರೀ ಈಗ. ಫೈನಲಿ 1,000 ಕಳೆದಿದ್ದಾಳೆ ಇವಾಗ. ಲಾಲಿಪಾಪು, ಮೆಹಂದಿ ರೈಸು, ಇದೇನಿದು, ಆಮೇಲೆ ತಂದೂರಿ ಇದು. ಓಕೆ, ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಗೈಸ್, ಫೈನಲಿ ನಾವು ಈ ಥರ ತೊಗೊಂಡಿದ್ದೀವಿ. ನನಗೊಂದು ಮಾತು ಹೇಳ್ತಿಲ್ಲ ಗೈಸ್, ತಿನ್ನು ಅಂತ. ಅವಳೇ ಫಸ್ಟೇ ಬ್ಯಾಟಿಂಗ್ ಮಾಡ್ತಾವಳೆ. ಓಕೆ, ತಿಂದು ಮುಗಿಸ್ಬಿಡ್ತೀನಿ ಗೈಸ್, ಬೇಗ ಆಗ್ತಲ್ಲ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಇಲ್ಲಿ ಬಂದರೆ ಇಷ್ಟ ಆಗುತ್ತೆ. ಒಂದೇ ಐಟಮ್ ತಿನ್ಕೊಂಡು ಹೋಗೋಣ ಅಂತ ಬಂದಿತ್ತು, ಚಿಕನ್ ಲಾಲಿಪಾಪ್. ಬಟ್ ಬಂದಮೇಲೆ ಮೈಂಡ್ ಸೆಟ್ಟೇ ಚೇಂಜ್ ಆಗೋಯ್ತು. ಸೂಪರ್, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿತ್ತು. ಕಲ್ಸ್ಕೊಂಡು ತಿನ್ಬೇಕಾದ್ರೆ ಚೆನ್ನಾಗಿತ್ತು. ತಿನ್ನೋಕೆ ಬರಲ್ಲ ಗೈಸ್. ಅಲ್ಲ ಗೈಸ್, ತಗೋಬೇಕಾರೆ ಎಲ್ಲ ಹತ್ತಗೋ ಇತ್ತಗೋ, ನಾನು ತಿಂತೀನಿ ಅಂದ್ಬಿಟ್ಟು ಇವಾಗೆಲ್ಲ ನಾನೇ ತಿನ್ನುವಂತ ಬಿಟ್ಟವಳೆ. ಆಯ್ತಲ್ಲ, ತಿನ್ನೋದಕ್ಕೆ ಜಾಸ್ತಿ ಆಗೋಯ್ತು. ಆದರೂ ದುಡ್ಡು ಕೊಟ್ಟಿದ್ದೀನಲ್ಲ, ಮುಗಿಸ್ತೀನಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ಅಲ್ಲಿದ್ದು ಊಟ ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಯಿತು ನನಗೆ. ಅದಕ್ಕೇ ಬಂದಿದ್ದು ತುಂಬ ದಿನ ಆದಮೇಲೆ. ಫೈನಲಿ ನಮ್ಮದೆಲ್ಲ ಮುಗೀತು ಇವತ್ತಿನ ದಿನದ್ದು. ಇಲ್ಲೇ ಎಲ್ಲಾದರೂ ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಮನೆಗೆ ಹೋಗ್ಬಿಟ್ಟು ಎಡಿಟಿಂಗ್ ಮಾಡಿದ್ರೆ ಈ ವಿಡಿಯೋ ಕತೆ ಮುಗೀತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡೋದನ್ನು ಮಾತ್ರ ನಿಲ್ಲಿಸ್ಬೇಡಿ. ನಾನು ಕಂಟಿನ್ಯೂಸ್ ವಿಡಿಯೋ ಕೊಡ್ತಾಯಿಲ್ಲ, ಬಟ್ ನನಗೆ ನನ್ನದೇ ಆದ ತುಂಬ ಪ್ರಾಬ್ಲಮ್ಸ್ ಇದೆ. ಆದರೆ ನನಗೆ ವ್ಲಾಗ್ ಮಾಡೋದಂದರೆ ತುಂಬ ಇಷ್ಟ. ಐ ವಿಲ್ ಟ್ರೈ ಮೈ ಬೆಸ್ಟ್. ಟ್ರೈ ಮಾಡ್ತೀನಿ ಇನ್ನು ಮುಂದೆ ಕಂಟಿನ್ಯೂ ವೀಡಿಯೋಸ್ ಕೊಡೋದಕ್ಕೆ. ಸ್ವಲ್ಪ ಪ್ರಾಬ್ಲಮ್ಸಲ್ಲಿದ್ದೀನಿ, ಅದೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಮಾತ್ರ ಖಂಡಿತವಾಗ್ಲೂ ಪೂರ್ತಿಯಾಗಿ ಅದಕ್ಕೆ ಅಂತಲೇ ಟೈಮ್ ಕೊಡ್ತೀನಿ ಗೈಸ್. ಸೊ ನೀವು ನನಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ನಿಲ್ಲಿಸ್ಬೇಡಿ, ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್.